ಎಲ್ಲಿಂದ ಡೈರೆಕ್ಟ್ರಿಂದ ಶುರು ಮಾಡಬೇಕು? ಹ್ಞೂ ಸರ್, ಕರೆಕ್ಟ್. ಯಾಕಂದ್ರೆ ನಾವು ಹೀರೋ ಆಗಬೇಕಾದ್ರೆ ಅವ್ರು ಮಾಡ್ತಿದ್ದ ಸೀರಿಯಲಲ್ಲಿ ನಮಗೆಲ್ಲ ಒಂದು ಸಣ್ಣ ಸಣ್ಣ ಪಾತ್ರ ಕೊಟ್ಟು ನಮಗೆಲ್ಲ ಎನ್ಕರೇಜ್ ಮಾಡಿದಂಥ ಒಬ್ಬ ಒಳ್ಳೆ ಮನುಷ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ, ಇಂಡಸ್ಟ್ರಿಯಲ್ಲಿ ವಿದ್ಯಾವಂತರು ಕಡಿಮೆ ಅಂತ, ಅದರಲ್ಲಿ ವಿದ್ಯಾವಂತದ ವರ್ಗಕ್ಕೆ ಸೇರುವಂಥ ಅದ್ಭುತವಾದ ನಿರ್ದೇಶಕರು. ವಾ 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 ವಾ. ಆಮೇಲೆ ಗ್ಯಾರಂಟಿ ಅವರು, ಅಂದರೆ ಯಾವುದೋ ಒಂದೆರಡು ಸಿನಿಮಾ ಏನೋ ತಮಾಷೆಗೇನೋ ಇದಾಗಿರ್ಬೋದು, ಬಟ್ ಅವ್ರ ಗ್ಯಾರಂಟಿ ಅವತ್ತು ಆ ಕಾಲದಲ್ಲೇ ಇಡೀ ಮನೇನ, ಇಡೀ ಕರ್ನಾಟಕನ ಹೋಲ್ಡಲ್ಲಿ ಇಟ್ಕೊಂಡು ಆ ಸಿರಿಯಲಲ್ಲಿ ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ನೋಡಂಗೆ ಮಾಡಿದಂಥ ಮೋಸ್ಟ್ ಟ್ಯಾಲೆಂಟೆಡ್ಡು. ನಿಮ್ಮ ಸಿನಿಮಾ ಯಾವಾಗಿದ್ರೂ ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡುವಂಥ ಎಲ್ಲ ಥರದ ಸೈನ್ಸ್ ಈ ಸಿನಿಮಾಲಿದೆ. ಸಿದ್ಲಿಂಗುಲಿತ್ತು, ಇದರಲ್ಲೂ ಇರುತ್ತೆ. ಸೊ ಹಂಗಾಗಿ ಸುಮಾರು ಈ ಒಡಿ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದು ಒಳ್ಳೆ ಸೂಚನೆ ಇಲ್ಲಿದೆ. ಸೊ ಹಂಗಾಗಿ ನಿಮಗೆ ಥ್ಯಾಂಕ್ಫುಲ್ ನಮ್ಮ ಯೋಗಿಗೆ. ಮತ್ತೆ ನೀವು ಸಿದ್ಲಿಂಗು 2 ಮಾಡಿರೋದಕ್ಕೆ ಇದನ್ನು ಕಂಟಿನ್ಯೂ ಆಗಲಿ, ಸಿದ್ಲಿಂಗು ಅನ್ನೋ ವರ್ಷನ್ನು ಮುಂದಕ್ಕೆ ಹೋಗ್ತಾ ಇರಲಿ ಸರ್. ಯಾಕಂದರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗೋದೇ ಕಷ್ಟ. ಇನ್ನೊಂದು ಸತಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ 3 ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾನ್ರ ಹಂಗೆ ಇಟ್ಕೊಂಡು ಹೋಗಲಿ ಅನ್ನೋ ನನ್ನ ಆಸೆ. ಜೊತೆಯಲ್ಲಿ ಇಲ್ಲ, ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ, ಕೊರತೆ ಬಹುಶಃ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಇಲ್ಲಿರುವಂಥ ಎಲ್ಲ 3 ಪ್ರತಿಭೆಗಳಾಗ್ಬೋದು, ಎಲ್ಲರೂ ತುಂಬ ಒಳ್ಳೆ ನಟರು. ಅಂದರೆ ಎಲ್ಲರೂ ತುಂಬ ಮಾಗಿದ್ದೀವಿ, ಅಂದರೆ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನು ತುಂಬ ಜೀವಿಸೋ ಶಕ್ತಿ ಇರುವಂಥ ಒಂದು ಟೈಮ್ ಈಗ ನಮಗೆ. ಎವ್ರಿಬಡಿ, ಯೋಗಿ, ಸೋನು ಆಗ್ಬೋದು, ನೀವಾಗ್ಬೋದು, ನೀವು ಎಲ್ಲರೂ ಈ ಟೈಮ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೋಬೇಕು, ತುಂಬ ಉಪಯೋಗಿಸ್ಕೋಬೇಕು. ಯಾಕಂದ್ರೆ ಈಗ ನಾವು ಎದುರ್ಕೊಂಡು ಹಿಂದೋದ್ರೆ ಅಂತೂ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ. ಸೊ ಹಂಗಾಗಿ ಈಗ ಒಂಚೂರು ಎಲ್ಲರೂ ಸೇರಿ ಸಾಥ್ ಕೊಟ್ಟು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು. ನನಗೆ ಫಾರ್ ಎಕ್ಸಾಂಪಲ್ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ OTTಲಿ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ. ನನಗೊಂದು ಆಸೆ, ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕಾಗಲಿ. ಯಾಕಂದರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು OTTಲಿ ನೋಡ್ತೀನಿ ಖಂಡಿತವಾಗ್ಲೂ. ಒಳ್ಳೊಳ್ಳೆ ಸ್ಕ್ರಿಪ್ಟು ಮಲಯಾಳಂ ಸಿನಿಮಾಗಳಿಗೆ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನನಗೇನಂತ ಅರ್ಥ ಆಗ್ತಿಲ್ಲ, ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ, ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಸಿಗ್ತಾ ಇಲ್ಲ. ಅದಕ್ಕೊಂದು ಸುಮಾರು ಕಾರಣ ಇದೆ. ನಾನು ಈಗ ನಮ್ಮ ಭಾವರ ಹತ್ರ ಮಾತಾಡ್ತಾ ಇದ್ದೆ, ಈಗ ಸೀರಿಯಸ್ ಆಗಿ ಮಾತಾಡಿದೆ. ಮೊನ್ನೆ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು. ಯೋಗಿ ಹಿಂಗಲ್ಲ, ಯೋಗಿ ಇದು ಹಿಂಗೆ ಮಾಡಬೇಕಪ್ಪ ಅಂಥೇಳಿ. ನಮಗೆ ಲಾಸ್ ಒಂದೇ ಸರ್, ಏನು ಅಂತ ಗೊತ್ತಿಲ್ಲ. ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ, ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪದ ಥರ ಕಾಣ್ತಾ ಇದೆ. ಅದನ್ನು ಒಂಚೂರು ನಾವೆಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕಾಗತ್ತೆ.